ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಕೇಳಲಿರುವ ಪುರಾಣ ಕಥೆ ತುಂಬ ಅದ್ಭುತವಾದದ್ದು. ಇದು ಮಹಾಲಕ್ಷ್ಮಿ, ವಿಷ್ಣು ಮತ್ತು ಶಿವ ಇವರ ಮಧ್ಯೆ ನಡೆದ ಒಂದು ವಿಚಿತ್ರ ಘಟನೆಯ ಕಥೆ. ಒಂದು ದಿನ ಮಹಾಲಕ್ಷ್ಮಿ ತಮ್ಮ ತಂದೆಯಾದ ಸಮುದ್ರ ದೇವರನ್ನ ನೋಡಲು ಹೋದರು. ಅಲ್ಲಿ ಹೋಗಿ ನೋಡಿದಾಗ ಅವರ ತಂದೆ ತುಂಬ ಬೇಸರದಿಂದ ಕುಳಿತಿದ್ರು. ಅದನ್ನು ನೋಡಿ ಮಹಾಲಕ್ಷ್ಮಿ ಕೇಳಿದ್ರು, ನಿಮಗೆ ಏನಾಯಿತು? ಏಕೆ ಇಷ್ಟು ಚಿಂತೆಯಿಂದ ಇದ್ದೀರಿ? ಆಗ ಸಮುದ್ರ ದೇವರು ನಿಧಾನವಾಗಿ ಹೇಳಿದರು, ಲಕ್ಷ್ಮಿ, ನೀನು ಮಹಾವಿಷ್ಣುವನ್ನ ಮದುವೆಯಾದೆ. ಆದರೆ ನಿನ್ನ 5 ಸಹೋದರಿಯರು ಮಹಾವಿಷ್ಣುವನ್ನೇ ಪತಿಯಾಗಿ ಪಡೆಯಲು ಮತ್ತು ಅವರ ಮನಸ್ಸಿನಲ್ಲಿ ಸ್ಥಾನ ಪಡೆಯಲು ಪಾತಾಳ ಲೋಕದಲ್ಲಿ ಕಠಿಣ ತಪಸ್ಸು ಮಾಡುತ್ತಿದ್ದಾರೆ. ಈ ವಿಷಯವನ್ನು ಕೇಳದ ಮಹಾಲಕ್ಷ್ಮಿಗೆ ತುಂಬಾ ಚಿಂತೆಯಾಯಿತು. ಅವರ ಮನಸ್ಸು ಅಶಾಂತವಾಯಿತು. ಒಂದು ದಿನ ವೈಕುಂಠದಲ್ಲಿ ಮಹಾಲಕ್ಷ್ಮಿ ಭಗವಾನ್ ವಿಷ್ಣುವಿನ ಬಳಿಗೆ ಬಂದು ಶಾಂತವಾಗಿ ಕೇಳಿದರು, ನಿಮ್ಮ ಹೃದಯದಲ್ಲಿ ನನಗೆ ಸಂಪೂರ್ಣ ಸ್ಥಾನ ಕೊಡಿ. ನಾನು ನಿಮ್ಮ ಪತ್ನಿ. ನಿಮ್ಮ ಹೃದಯದಲ್ಲಿ ನಾನು ಮಾತ್ರ ಇರಬೇಕು. ಅದನ್ನು ಕೇಳದ ವಿಷ್ಣು ಸ್ವಲ್ಪ ಮುಗುಳ್ನಗುತ್ತಾ ಲಕ್ಷ್ಮಿಯ ಕಡೆ ನೋಡಿದರು. ನಂತರ ನಿಧಾನವಾಗಿ ಹೇಳಿದರು, ನನ್ನ ಹೃದಯದ ಅರ್ಧ ಭಾಗದಲ್ಲಿ ಶಿವನು ಇದ್ದಾನೆ. ಅದನ್ನು ಕೇಳಿದ ಲಕ್ಷ್ಮಿಯು ಇನ್ನರ್ಧ ಜಾಗವನ್ನಾದರೂ ನನಗಾಗಿ ಮೀಸಲಿಡಿ ಎಂದು ಕೇಳಿದರು. ಆಗ ವಿಷ್ಣು, ಮತ್ತೊಂದು ಭಾಗದಲ್ಲಿ ನನ್ನ ಭಕ್ತರು ಇದ್ದಾರೆ. ನನ್ನ ಹೃದಯದಲ್ಲಿ ಇಡೀ ಭೂಮಿಯೇ ಇದೆ. ಈ ಮಾತು ಕೇಳಿದ ಮಹಾಲಕ್ಷ್ಮಿಗೆ ತುಂಬಾ ಕೋಪವಾಯಿತು. ಆ ಕೋಪದಲ್ಲಿ ಮಹಾಲಕ್ಷ್ಮಿ ವೈಕುಂಠವನ್ನು ಬಿಟ್ಟು ಹೊರಟರು. ಅದೇ ಸಮಯದಲ್ಲಿ ಭೂಮಿಯಲ್ಲಿ 5 ಯುವತಿಯರು ಕಠಿಣ ತಪಸ್ಸು ಮಾಡುತ್ತಿದ್ದರು. ಅವರ ಒಂದೇ ಆಶಯ ವಿಷ್ಣುವೇ ನಮ್ಮ ಪತಿಯಾಗಬೇಕು. ಅವರು ಹಲವು ವರ್ಷಗಳ ಕಾಲ ಧ್ಯಾನ ಮಾಡಿದರು. ಕೊನೆಗೆ ಅವರ ತಪಸ್ಸು ಪೂರ್ಣವಾಯಿತು. ಅದರಿಂದ ಸಂತೋಷಗೊಂಡ ವಿಷ್ಣು ಅವರ ಮುಂದೆ ಪ್ರತ್ಯಕ್ಷರಾದರು. ವಿಷ್ಣು ಹೇಳಿದರು, ನಿಮ್ಮ ತಪಸ್ಸು ನನಗೆ ಸಂತೋಷ ತಂದಿದೆ. ನಿಮ್ಗೆ ಬೇಕಾದ ವರವನ್ನು ಕೇಳಿ. ಆ 5 ಯುವತಿಯರು ಒಂದೇ ಮಾತು ಹೇಳಿದರು, ನೀವು ನಿಮ್ಮ ನೆನಪಿನ ಶಕ್ತಿಯನ್ನು ಮರೆತು ನಮ್ಮಲ್ಲಿಯೇ ವಾಸಿಸಬೇಕು. ಸರಿ, ನಿಮಗೆ ನಾನು ಆ ವರವನ್ನು ಕೊಡುತ್ತೇನೆ. ಆ ಮಾತು ಹೇಳುತ್ತಿದ್ದಂತೆಯೇ ಬ್ರಹ್ಮಾಂಡದಲ್ಲಿ ವಿಚಿತ್ರ ಬದಲಾವಣೆಗಳು ಕಾಣಿಸಿಕೊಂಡವು. ಆ ವರದಿಂದ ವಿಶ್ವದ ಸಮತೋಲನವೇ ಬದಲಾಗತೊಡಗಿತು. ದೇವತೆಗಳು ಆತಂಕಗೊಂಡರು. ಋಷಿಗಳು ಚಿಂತಿತರಾದರು. ಈ ವಿಷಯ ತಿಳಿದು ಮಹಾಲಕ್ಷ್ಮಿ ತುಂಬಾ ದುಃಖಪಟ್ಟರು. ಅವರು ಸಹಾಯಕ್ಕಾಗಿ ಶಿವನನ್ನ ಭೇಟಿ ಮಾಡಲು ಹೋದರು. ಅಲ್ಲಿ ಪಾರ್ವತಿ ಕೂಡ ಇದ್ದರು. ಲಕ್ಷ್ಮಿ ಎಲ್ಲ ಘಟನೆಗಳನ್ನ ವಿವರಿಸಿದರು. ಶಿವನು ಎಲ್ಲವನ್ನೂ ಶಾಂತವಾಗಿ ಕೇಳಿದರು. ಅವರೇ ತಿಳಿದಿತ್ತು, ಈ ಘಟನೆ ಮುಂದುವರೆದರೆ ವಿಶ್ವದ ಸಮತೋಲನವೇ ಕದಡಬಹುದು. ಅದರಿಂದ ಶಿವನು ಒಂದು ನಿರ್ಧಾರ ಕೈಗೊಂಡರು. ವಿಷ್ಣುವನ್ನ ವೈಕುಂಠಕ್ಕೆ ಹಿಂದಕ್ಕೆ ಕರೆತರಬೇಕು. ಅದಕ್ಕಾಗಿ ಶಿವನು ವೃಷಭ ಅವತಾರವನ್ನ ತಾಳಿದರು. ಆ ರೂಪದಲ್ಲಿ ಶಿವನು ಪಾತಾಳ ಲೋಕಕ್ಕೆ ಹೊರಟರು. ಆದರೆ ಕೊಟ್ಟ ವರದಂತೆ ವಿಷ್ಣು ತನ್ನ ನೆನಪಿನ ಶಕ್ತಿಯನ್ನ ಮರೆತಿದ್ದರು. ಅವರು ಅದನ್ನು ತಿಳಿಯದೆ ಶಿವನ ಎದುರು ಯುದ್ಧಕ್ಕೆ ನಿಂತರು. ವಿಷ್ಣು ತಮ್ಮ ದಿವ್ಯ ಆಯುಧಗಳನ್ನು ಬಳಸಿ ಯುದ್ಧಕ್ಕೆ ಮುಂದಾದರು. ಅವರ ಕೈಯಲ್ಲಿ ಸುದರ್ಶನ ಚಕ್ರ ಭಯಾನಕವಾಗಿ ತಿರುಗತೊಡಗಿತು. ನಾರಾಯಣಾಸ್ತ್ರ ಮತ್ತು ವೈಷ್ಣವಾಸ್ತ್ರಗಳನ್ನ ಪ್ರಯೋಗಿಸಿದರು. ಆ ಅಸ್ತ್ರಗಳ ಶಕ್ತಿ ಆಕಾಶವನ್ನ ಛಿದ್ರ ಮಾಡುವಂತೆ ಹೊಳೆಯುತ್ತಿತ್ತು. ಇದಕ್ಕೆ ಪ್ರತಿಯಾಗಿ ಶಿವ ಕೂಡ ತಮ್ಮ ಭಯಾನಕ ಅಸ್ತ್ರಗಳನ್ನ ಬಳಸಿದರು. ಅವರ ಕೈಯಲ್ಲಿ ತ್ರಿಶೂಲ ಮಿಂಚಿನಿನಂತೆ ಹೊಳೆಯಿತು. ಆಕಾಶದಲ್ಲಿ ಅಸ್ತ್ರಗಳು ಮಿಂಚುಗಳಂತೆ ಹೊಳೆಯುತ್ತಿದ್ದವು. ಭೂಮಿ ನಡುಗತೊಡಗಿತು. ಸಮುದ್ರಗಳು ಅಲೆಮಾಲೆಯಾಗುತ್ತಿದ್ದವು. ಈ ಮಹಾಯುದ್ಧವನ್ನು ನೋಡಿ ದೇವತೆಗಳು ಭಯದಿಂದ ನಡುಗುತ್ತಿದ್ರು. ಋಷಿಗಳು ಕೂಡ ಆತಂಕದಿಂದ ನೋಡುತ್ತಾ ಇದ್ರು. ಆದರೆ ಒಂದು ಸತ್ಯ ಎಲ್ಲರಿಗೂ ಗೊತ್ತಿತ್ತು. ಏಕೆಂದರೆ ಶಿವ ಮತ್ತು ವಿಷ್ಣು ಇಬ್ಬರೂ ಒಂದೇ ಪರಮಶಕ್ತಿಯ ರೂಪಗಳು. ಅದೇ ಸಮಯದಲ್ಲಿ ಈ ಮಹಾಯುದ್ಧವನ್ನು ನೋಡಿ ಗಣಪತಿ ಮತ್ತು ಮಹಾಲಕ್ಷ್ಮಿ ತುಂಬಾ ಚಿಂತಿತರಾದರು. ಅವರು ತಕ್ಷಣ ಪಾತಾಳ ಲೋಕಕ್ಕೆ ನೀವು ಕೇಳಿದ ವರವು ವಿಶ್ವದ ಸಮತೋಲನವನ್ನು ಕದಡುತ್ತಿದೆ. ಈ ಯುದ್ಧ ಮುಂದುವರೆದರೆ ಸಂಪೂರ್ಣ ಸೃಷ್ಟಿಯೇ ಅಪಾಯಕ್ಕೆ ಒಳಗಾಗುತ್ತದೆ. ಮಹಾಲಕ್ಷ್ಮಿಯು ಅವರಿಗೆ ಮನವರಿಕೆ ಮಾಡಿದರು. ಆ ಮಾತುಗಳನ್ನು ಕೇಳಿದ ಆ 5 ಯುವತಿಯರು ತಮ್ಮ ತಪ್ಪನ್ನು ಅರಿತುಕೊಂಡರು. ಅವರು ವಿಷ್ಣುವಿಗೆ ಕೊಟ್ಟ ವರವನ್ನ ಹಿಂತೆಗೆದುಕೊಳ್ಳಲು ಒಪ್ಪಿಕೊಂಡರು. ಅದಾದ ನಂತರ ಮಹಾಲಕ್ಷ್ಮಿ ಆ ವರವನ್ನ ಹಿಂದಕ್ಕೆ ತೆಗೆದುಕೊಂಡರು. ಆ ಕ್ಷಣವೇ ಬ್ರಹ್ಮಾಂಡದಲ್ಲಿ ಶಾಂತಿ ಮರಳಿ ಬಂತು. ಆಕಾಶ ಮತ್ತೆ ಶಾಂತವಾಯಿತು. ಭೂಮಿಯ ನಡುಕು ನಿಂತಿತು.
ಅದೇ ಕ್ಷಣದಲ್ಲಿ ವಿಷ್ಣುವಿಗೆ ಮತ್ತೆ ಎಲ್ಲ ನೆನಪುಗಳು ಮರಳಿ ಬಂದವು. ಅವರಿಗೆ ಸತ್ಯ ಅರಿವಾಯಿತು. ಯುದ್ಧ ಕೂಡ ತಕ್ಷಣ ನಿಂತಿತು. ಶಿವನು ಶಾಂತವಾಗಿ ವಿಷ್ಣುವಿನ ಬಳಿಗೆ ಬಂದರು. ಇಬ್ಬರು ಪರಸ್ಪರ ನಗು ಮಾಡಿದರು. ನಂತರ ಶಿವನು ವಿಷ್ಣುವನ್ನ ಗೌರವದಿಂದ ವೈಕುಂಠಕ್ಕೆ ಕರೆದುಕೊಂಡು ಹೋದರು. ಇಬ್ಬರು ಪರಸ್ಪರ ಆಶೀರ್ವದಿಸಿದರು. ವಿಶ್ವದಲ್ಲಿ ಮತ್ತೆ ಸಮತೋಲನ ಸ್ಥಾಪಿತವಾಯಿತು. ಈ ಘಟನೆ ನಮಗೆ ಒಂದು ಮಹತ್ವದ ಪಾಠ ಕಲಿಸುತ್ತದೆ. ವಿಶ್ವದಲ್ಲಿ ಶಕ್ತಿಯ ಪ್ರಕಾರ ಯಾರು ಹೋದ್ರೂ ಸತ್ಯ ಮತ್ತು ಭಕ್ತಿ ಇದ್ದಲ್ಲಿ ಮಾತ್ರ ಶಾಂತಿ ದೊರೆಯುತ್ತೆ ಎಂದರು. ವಿಷ್ಣು ಮತ್ತು ಶಿವನು ಪರಸ್ಪರ ಹಸ್ತಹರಿಸಿ ಎಲ್ಲ ದೇವತೆಗಳಿಗೆ ಹರ್ಷ ಮತ್ತು ಆಶೀರ್ವಾದ ನೀಡಿದರು. ಪೂರ್ಣ ಬ್ರಹ್ಮಾಂಡದಲ್ಲಿ ಸಂತೋಷ ಮತ್ತು ಶಾಂತಿ ಹರಡಿತು. ಮಹಾಲಕ್ಷ್ಮಿ, ವಿಷ್ಣು, ಶಿವ, ಪಾರ್ವತಿ, ಗಣಪತಿ ಎಲ್ಲರೂ ಈ ಘಟನೆಯಿಂದ ಪ್ರತಿ ಜೀವಿಗೆ ಭಕ್ತಿ, ಶಾಂತಿ ಮತ್ತು ನ್ಯಾಯದ ಮಹತ್ವವನ್ನ ಸ್ಪಷ್ಟಪಡಿಸಿದರು. ಕೋಪದಲ್ಲಿ ತೆಗೆದುಕೊಳ್ಳುವ ನಿರ್ಣಯಗಳು ತಪ್ಪಾಗಬಹುದು. ಭಕ್ತಿಯ ಜೊತೆಗೆ ವಿವೇಕವೂ ಅಗತ್ಯ. ಮತ್ತು ದೇವರುಗಳ ಮಧ್ಯೆ ನಿಜವಾದ ಶತ್ರುತೆಯೇ ಇಲ್ಲ. ಶಿವ ಮತ್ತು ವಿಷ್ಣು ಇಬ್ಬರು ಒಂದೇ ಪರಮಾತ್ಮನ ಎರಡು ರೂಪಗಳು. ಪ್ರತಿ ಹೃದಯದಲ್ಲಿಯೂ ಸಹಾನುಭೂತಿ, ಭಕ್ತಿ ಮತ್ತು ಸಮತೋಲನ ಇರಬೇಕು ಎಂಬುದು ಈ ಕಥೆಯ ಮಹತ್ವ. ಈ ಕಥೆ ನಮಗೆ ಭಕ್ತಿ, ಅಹಂಕಾರ ಮತ್ತು ವಿಶ್ವದ ಸಮತೋಲನದ ಬಗ್ಗೆ ದೊಡ್ಡ ಪಾಠವನ್ನು ಹೇಳುತ್ತದೆ. ಈ ಕಥೆ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.